ಭಾವನಾತ್ಮಕವಾಗಿ ಕಣ್ಣೀರು ಹಾಕ್ತಾರೆ, ಬೆರಗಾಗಬೇಡಿ ಅಂತ ಹೇಳ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಸರ್ ಆರೋಪ ಪ್ರತ್ಯಾರೋಪ ನೋಡಿ ಅಣ್ಣ, ಒಂದು ನಿಮಿಷ ಹೇಳ್ತೀನಿ. ಕುಮಾರಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥದ್ದು ನಮ್ಮ ಕುಟುಂಬ ಎಂದೂ ಕೂಡ ಮಾಡಿಲ್ಲ. ನಮಗೋಸ್ಕರ ನಾವೆಂದೂ ಕೂಡ ಕಣ್ಣೀರು ಹಾಕ್ತಕ್ಕಂಥದ್ದಲ್ಲ. ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಹಜವಾಗಿ ಕುಮಾರಣ್ಣವ್ರ ಕಣ್ಣೀರು ಬರುತ್ತೆ. ಇವತ್ತೇನು ನಾವು ಕಣ್ಣೀರು ಹಾಕಿ ಇವತ್ತು ನಾವು ಪ್ರಚಾರ ಗಿಟ್ಟಿಸ್ಕೊಳ್ಬೇಕಾಗಿಲ್ಲಣ್ಣ, ದಯಮಾಡಿ ಪ್ಲೀಸ್. ಥ್ಯಾಂಕ್ ಯು. ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಆಗ್ತಾ ಇದೆ ಸರ್ ಆ ಮೂಲಕ ಅಂತ ಅವ್ರು ಹೇಳಿಕೆ ಹೇಳಿದ್ದಾರೆ. ನೋಡಿ, ಎಲ್ಲೋ ಒಂದು ಕಡೆ ಇವತ್ತು ಕುಮಾರಣ್ಣವರು ಬಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿನಿತ್ಯ ಈ ರೀತಿಯಾದಂಥ ಆರೋಪಗಳು, ಈ ರೀತಿಯಾದಂಥ ಟೀಕೆಗಳು, ಈ ರೀತಿಯಾದಂಥ ವ್ಯಕ್ತಿಗತವಾದಂಥ ಒಂದು ಲಘುವಾದಂಥ ಒಂದು ಮಾತುಗಳನ್ನೇನು ಆಡ್ತಾ ಇದ್ದಾರೆ, ಇದನ್ನು ಮಂಡ್ಯ ಜಿಲ್ಲೆಯ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಸೂಕ್ತವಾದಂಥ ಕಾಲಕ್ಕೆ, ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತಾರೆ ಜಿಲ್ಲೆಯ ಜನತೆ. ದಯಮಾಡಿ ಇವತ್ತು ನಾವು ಅತ್ಯಂತ ಆರೋಗ್ಯಕರವಾಗಿ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ನಾನು ಮನವಿಯನ್ನು ಮಾಡ್ತೇನೆ. ಕಾಂಗ್ರೆಸ್ ಟೀಕೆಗಳಿಗೆ ಚುನಾವಣೆಯಲ್ಲಿ ಉತ್ತರ ಸಿಗುತ್ತೆ ಸರ್? ಏನಣ್ಣ? ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ಚುನಾವಣೆಯಲ್ಲಿ ಉತ್ತರ ಸಿಗುತ್ತಾ? ಅದು ಮತದಾರರ ತಂದೆ ತಾಯಂದ್ರುಗಳು, ಅವ್ರ ಪ್ರಭುಗಳು ಅವ್ರ ಕೈನಲ್ಲಿ ಇರ್ತಕ್ಕಂಥದ್ದು. ಈ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಹಕ್ಕು, ಸರಿಯಾದಂಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಮೂಲಕ ಅವರು ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಚಾರವಾಗಿ ಜಿಲ್ಲೆಯ ಜನತೆ ಸರಿಯಾದಂಥ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ನೀವು ನಿಂತ ಸಂದರ್ಭ